ಜನರ ಮಟ್ಟವನ್ನು ಕಟ್ಟವನು ಸ್ವಾಮಿ. ಅದಕ್ಕಾಗಿ ಆ ನಿಟ್ಟಿನೊಳಗೆ ನಿಮ್ಮ ಜೊತೆ ಇರ್ತೀವಿ. ನೆನ್ಪಿಟ್ಟುಕೊಳ್ಳಿ, ಇವತ್ತು ನೀವು ಹೋಗೋ ಮುಂದೆ ಬಹುಶಃ ನನಗನಿಸಿದ ಮಟ್ಟಿಗೆ ಸಿಹಿ ಸುದ್ದಿ ತಗೊಂಡ ಹೋಗ್ತೀರಿ, ಅದರಲ್ಲಿ ಎರಡು ಮಾತಿಲ್ಲ. ಅದಕ್ಕೆ ಇವತ್ತ ಅಂದ್ರ ನೆನಪಲ್ಲಿ ಇಟ್ಕೊಳ್ಳಿ. ನೀವೇನ್ ನೆನಪ ಏನ್ ತಿಳ್ಕೊಬೇಕು ಅಂತಂದ್ರ, ರೈತರಿಗೆ ಎಲ್ಲರಿಗೂ ಕೂಡ ನನಗೆ ನಿಮಗಿಬ್ಬರಿಗೂ ಇವ್ರು ಏನದಾರಲ್ಲ, ಇವ್ರು ಯಾರೋ ಚುನಪ್ಪ ಹೇಳಪ್ಪ, ಇಲ್ಲಿ ಏನದಾರಲ್ಲ ಇಬ್ಬರು, ಶಶಿಕಾಂತ್ ಗುರೂಜಿ, ಚೋನಪ್ಪ ಪೂಜಾರಿ, ಅವ್ರು ಹೆಂಗ ಅಂದ್ರ ಜೋಡೆತ್ ಅಂತ ಹೆಸರಿಟ್ಟಿದೀವಿ. ಜೋಡೆತ್ ಅಂತ ಹೆಸರಿಟ್ಟಿ ಯಪ್ಪ, ಈ ಟೈಮ್ ಅದೊಳಗ ಬರೇ ಗುರು ಆಗಲ್ಲ, ತಂದೆ ಸ್ಥಾನದಾಗ ನೀವು ತಗೊಂಡಿದೀವಿ. ನಿಮ್ ಮ್ಯಾಲ ಯಾರ್ದು ಕಣ್ ಬಿಡಿರ್ಲಪ್ಪ. ನೀವ್ ಹಿಂಗ ಇರಿ, ಅಣ್ಣ ತಮ್ಮ ಆಗಿ ಹಿಂಗ ಹೋಗ್ರಿ. ರೈತರಿಗೆ ಜೋಡೆತ್ತಾಗೇ ಇರಿ, ನ್ಯಾಯದ ಪರವಾಗಿರ್ರಿ. ಯಾರನ್ನು ಎತ್ತಬೇಡ್ರಿ, ಯಾರನ್ನು ಇಳಿಸ್ಬೇಡ್ರಿ. ಪ್ರಸಂಗ ಬಂತು ಅಂದ್ರೆ ನ್ಯಾಯಕ್ಕಾಗಿ ಏನು ಬೇಕಾದ್ದು ಮಾಡ್ರಿ. ಕರೆ ನೀವು ಗಟ್ಟಿ ಧ್ವನಿಯಿಂದ ನಿಲ್ರಿ. ನಿಮ್ಮ ಜೊತೆ ನಾ ಅಲ್ಲ, ನಾನು ಅಷ್ಟೇ ಅಲ್ಲ, ಇಡೀ ಕರ್ನಾಟಕದ ಎಲ್ಲಾ ಸ್ವಾಮಿಗಳು ನಿಮ್ಮ ಜೊತೆ ಅದಾರ. ಅವ್ರು ಹೇಳಿದ್ರು, ಇವ್ರು ತೋರಿಸಿದ್ರು ನಾವು, ಯಪ್ಪ ಇವ್ರು ಏನಂದ್ರ ಅವರು ಸ್ವಾಮಿಗಳು ಮಾತಾಡ್ರು, ಏನ್ ಮಾತಾಡ್ತಾವ್ರು ಯಪ್ಪ ಅವರು. ಈ ಅವ್ರೇನ್ ಮುಂದಿನ ಪದ ಮಾತು ನನಗೆ ಹೇಳಂಗಿಲ್ಲ. ಅವ್ರು ಏನಾರು ನಾನು ಹೇಳ್ತೀನಿ. ಆದ್ರೆ ನನಗೊಂದೇನು ಗೊತ್ತೇನಂದ್ರೆ, ಇಬ್ಬರನ್ನು ಕಂಡ್ರು ಪ್ರೀತಿ. ಜೊತೆಗೆ ಅವ್ರು ಮಾತಾಡುವಾಗ ನಾನು ಹೇಳ್ತಿರ್ತೀನಿ, ಯಾವ ಮುಹೂರ್ತಗಾರ ಹುಟ್ಟಿರೋ ನೀವು ಇಬ್ಬರು ಒಂದು ಇದೇ ಭಾಷೆ ಹೇಳಿದೀನಿ. ಅದಕ್ಕಾಗಿ ಅವ್ರಿಗೆ ಒಳ್ಳೇದಾಗ್ಲಿ. ನೀವು ಹೋಗಿ ಬರ್ಲಿಲ್ಲ ಮಠಕ್ಕ, ಹೋಗಿ ಬರ್ಲೋ ಬೇಡೋ?